ಗುರು ನಾನಿವತ್ತು ವಿತೌಟ್ ಇನ್ವಿಟೇಷನ್ ಇರೋ ಮದ್ವೆಗೆ ಹೊರಟಿದೀನಿ. ನಾನು ಯಾರು ಗೊತ್ತಾಯ್ತಾ ಬ್ರೋ? ಕಂಗ್ರ್ಯಾಚುಲೇಷನ್ಸ್. ಇಲ್ಲ ನಥಿಂಗ್. ಮಂಜು ಆಂಟಿ ಗೊತ್ತಾ ನಿಮ್ಗೆ? ವಿತೌಟ್ ಇನ್ವಿಟೇಷನ್ ಮದ್ವೆಗೆ ಬಂದಿದ್ದೀನಿ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್? ಓಕೆ, ಮೋರ್ ಓವರ್ ಅವ್ರು ನನಗೆ ಯಾರು ಅಂತಾನೆ ಗೊತ್ತಿರಲ್ಲ. ಮದ್ವೆ ಮನೆಗೆ ಹೋಗಿ ಮದ್ವೆ ಹೆಣ್ಣು ಮತ್ತೆ ಗಂಡ ಮಾತಾಡ್ಸ್ಕೊ ಬರೋಣ ಅಂತ ಹೊರಟಿದೀನಿ. ಹಾಗೆ ಫ್ರೀಯಾಗಿ ಊಟ ಮಾಡ್ಕೊಂಡ್ ಬರೋಣ ಅಂತ ಹೊರಟಿದೀನಿ. ಕುಲ್ಫಿ ಅನ್ಸುತ್ತೆ, ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಮತ್ತೆ ಇದು ನಾನು ಡಿಫ್ರೆಂಟ್ ಆಗಿ ಇವತ್ತೇ ನೋಡ್ತಾ ಇರೋದು ಇದೊಂದು ಸ್ವೀಟು. ನಾವಿವತ್ತು ಮನೋಜ್ ಮತ್ತೆ ಪದ್ಮಜ ಅನ್ನೋರ್ ಮದುವೆ ಹೋಗ್ತಾ ಇದೀವಿ. ಒಳಗಡೆ ಹೋಗ್ತಾ ಇದ್ದಂಗೆನೆ ವೆಲ್ಕಮ್ ಡ್ರಿಂಕ್ಸ್ ಇದೆ guys. So ಇಲ್ಲಿ ನಮ್ಗೆ ಆರೆಂಜ್ ಮತ್ತೆ ವೆನಿಲಾ ಮತ್ತೆ ಅಲ್ಲಿ ಬೋಂಡ್ ಹಾಕಿದ್ದಾರೆ guys. ಅಷ್ಟು ನಾವು ಆರೆಂಜ್ ಜ್ಯೂಸ್ ತಗೊಂಡಿದೀವಿ. ಈಗ ಇದು ಎಷ್ಟು ಜನ ಇದಾರೆ, ಅಲ್ಲೆಲ್ಲ ಲೈನ್ ಇದೆ. ಸಖತ್ ಭಯ ಆಗ್ತಾ ಇದೆ ಗೈಸ್. ನೋಡಿ ಕೆಳಗಡೆ ಜ್ಯೂಸ್ ಕೊಟ್ರು, ಮತ್ತೆ ಇದೊಂದು ಏನು ಐ ಡೋಂಟ್ ನೋ ಗೈಸ್ ಇದೆ ಏನಂತ ಅನ್ಬಿಟ್ಟು ಕೆಳಗಡೆ ಕೊಟ್ಟಿದ್ಕೆ. ಸೊ ನಾನು ತಿನ್ಲು ಇಲ್ಲ ಕುಡಿಲೂ ಇಲ್ಲ, ಹಂಗೆ ಎತ್ಕೊಂಡ್ ಮೇಲ್ಗಡೆ ಬಂದು ಕೂತಿದೀನಿ ನಾನು ಇವಾಗ. ಇದನ್ನ ನಾವು ತಿನ್ನೋಣ ಗೈಸ್. ಹೌದು ಗೈಸ್, ಆರೆಂಜ್ ಜ್ಯೂಸ್. ನಮ್ ಮನೇಲಿ ನೋಡ್ತಾ ಇದ್ರೆ ಏನಂತ ಇರ್ತಾರೆ ಅಂತ ಅಂದ್ರೆ, ಒಟ್ಟಲ್ಲಿ ಪಕ್ಕ ಬೈಕೋತಾ ಇರ್ತಾರೆ, ನನ್ನ ಮಗಗ್ ಏನ್ ಬಂದೈತೆ ಗೊತ್ತಿಲ್ದಿರೋರು ಮದ್ವೆಗೆ ಹೋಗೋದಪ್ಪ ಇವತ್ತು ಅಂತ ಅನ್ಬಿಟ್ಟು. ಈಗ ಹುಡುಗಿ ಅಲ್ಲಿದ್ದಾರೆ, ನಾನು ಲಾಸ್ಟ್ ಬೆಂಚ್ ರಾಜು ತರ ಲಾಸ್ಟ್ ಅಲ್ಲಿ ಬಂದು ಕುತ್ಕೊಬಿಟ್ಟಿದೀನಿ. ನೋಡೋಣ ಇಲ್ಲಿ ಯಾರಾದ್ರೂ ಗೊತ್ತಿರೋರು ಕೂದ್ರೆ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಳ್ಳೋಣ ಅಂತ ಅನ್ಬಿಟ್ಟಿದೀನಿ. ಕಡೆಯವರ ಇನ್ ಕಡೆಯವರ? ನಾವ್ ಗಂಡ್ ಕರೆಯೋದು. ಹೌದಾ? ಗಂಡ ಹೆಸರು ಮನೋಜ್ ಅಂತ. ಹೌದಾ? ಪರಿಚಯ ಇಲ್ಲ, ಮನೋಜ್ ಅಂತ ಅವ್ರು ಗೊತ್ತಿರೋ. ಅವ್ರ ತಾಯಿ ಹೆಸರು ಗೊತ್ತಿಲ್ಲ. ಅವ್ರು ಇರೋದು ಉಳ್ಳಾಳ. ಇಲ್ಲಿ ಉಳ್ಳಾಳ. ಗೈಸ್ ನಾವು ನೋಡುವ ಇನ್ನ ಮೊದಲನೇ ಮದ್ವೆಗೆ ಬಂದಿರೋದ್ರಿಂದ ಸೊ ಫಸ್ಟೇ ಹೋಗ್ಬಿಡೋದ್ ಬೇಡ, ಗೊತ್ತಿರೋರ್ ಜೊತೆ ಹೋಗೋಣ ಅಂತ ಇದೀನಿ. ಯಾಕಂದ್ರೆ ಒಳಗಡೆ ನನ್ಗೂ ಭಯ ಆಗ್ತಾ ಇರುತ್ತಲ್ವಾ. ನಾವು ಫೋಟೋ ಹೊಡ್ಸ್ಕೊಳಕ್ ಹೋಗ್ತಾ ಇದೀವಿ. ಲೈನ್ ಇದೆ, ಆ ಕಡೆನೂ ಲೈನ್ ಇದೆ, ಈ ಕಡೆನೂ ಲೈನ್ ಇದೆ. ನಾವ್ ಈ ಕಡೆ ಹೋಗ್ತಾ ಇದೀವಿ ಗೈಸ್. ಇವಾಗ ಹೋಗ್ತಾ ಇದೀನಿ, ಭಯ ಆಗ್ತಾ ಇದೆ. ಆಯ್ತು ಸರ್, ಆರಾಮ ಬ್ರೋ? ಕಂಗ್ರ್ಯಾಚುಲೇಷನ್. ನಾನು ಯಾರು ಗೊತ್ತಾಯ್ತಾ ಬ್ರೋ? ನೋ ವೇ. ಗೊತ್ತಾಯ್ತಲ್ವಾ? ಗೊತ್ತಿರೋ ಚಾನ್ಸ್ ಇಲ್ಲ. ಬಿಕಾಸ್ ನಾನೊಂದು ಯೂಟ್ಯೂಬ್ ಡೇರ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ರ್ಯಾಂಡಮ್ ಪೀಪಲ್ ಮದ್ವೆಗೆ ಹೋಗಿ ವಿಡಿಯೋ ಮಾಡ್ಕೋಬೇಕಂತ. ಸೊ ಇದು ನಿಮ್ ರಿಯಾಕ್ಷನ್ ಏನು? ಊಟ ಮಾಡ್ಕೊಂಡು ಹೋಗಿ. ಓಕೆ ಶೋರ್. ಗೈಸ್ ನಾನಂತೂ ಇವಾಗ ಮಾತಾಡ್ಕೊ ಬಂದೆ, ಕ್ರೇಜಿ ಗೈಸ್. ಯಾವ ತರ ಇತ್ತು ಅಂದ್ರೆ, ಇದು ಕೆಳಗಡೆ ಹೋಗಿ ಹೇಳ್ತೀನಿ ಯಾವ ತರ ಇತ್ತು ಅಂತ ಅಂದ್ರೆ, ನೆಕ್ಸ್ಟ್ ಲೆವೆಲ್. ಸೂಪರ್ ಆಗಿ ಮಾತಾಡ್ತಿದ್ರು ಗೈಸ್. ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನಗಂತೂ ಸೀರಿಯಸ್ಲಿ ಫುಲ್ ಭಯ ಆಗ್ತಾ ಇದೆ ಹೋಗಿ ಮಾತಾಡ್ಸಕ್ಕೆ. ಥ್ಯಾಂಕ್ ಯು ಗೈಸ್. ಇವಾಗ ನಾನು ಊಟದ ಸೆಕ್ಷನ್ಗೆ ಬಂದಿದ್ದೀನಿ. ಅಡುಗೆ ಏನೇನು ಮಾಡಿಸಿದರೆ ತೋರಿಸ್ತೀನಿ ಬನ್ನಿ. ಗೈಸ್ 3 ತರ ಸ್ವೀಟ್ ಹಾಕಿದ್ದಾರೆ. ನನ್ನ ಪ್ರಕಾರ ಇದು ಏನು ಮಡ್ಕಾ ಕುಲ್ಫಿ ಅನ್ಸುತ್ತೆ, ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಮತ್ತೆ ಇದು ನಾನು ಡಿಫ್ರೆಂಟ್ ಆಗಿ ಇವತ್ತೇ ನೋಡ್ತಾ ಇರೋದು ಇದೊಂದು ಸ್ವೀಟು. ಸೊ ಇವೆರಡು ಹೆಸರು ನನಗೆ ಗೊತ್ತಿಲ್ಲ, ನಾನೇ ಹೆಸರು ಇಟ್ಬಿಡ್ತೀನಿ ರೀ ತಿನ್ಬಿಟ್ಟು. ಫಸ್ಟ್ ನಾವು ಮಟ್ಕಾ ಕುಲ್ಫಿನ ಟ್ರೈ ಮಾಡ್ತಾ ಇದೀವಿ ಗೈಸ್. ಇದು ಯಾವ ತರ ಐತೆ ಗೊತ್ತಾ? ರಸಗುಲ್ಲ ಬರುತ್ತಲ್ಲ ಆ ಟೈಪ್ ಅಲ್ಲಿ ಇದೆ ಗೈಸ್. ಇದು ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ. ಮಟ್ಕಾ ಕುಲ್ಫಿ ಅಲ್ಲ ಇದು. ಇದಕ್ಕೊಂದು ಹೆಸರು ಇಡ್ತೀನಿ ರೀ, ಇದು ಹೆಸರು ನಂಗೆ ಗೊತ್ತಿಲ್ಲ ಗೈಸ್. ಯಾವ ತರ ಇದೆ ಅಂದ್ರೆ ಬಾಂಬೆ ತಿಂತೀವಲ್ಲ, ಸೊ ಬಾಂಬೆ ತರ ಇದೆ. ಇದು ನಮ್ಗೆ ಬಾಂಬೆ ಟೇಸ್ಟ್ ಇದೆ ಗೈಸ್. ಅಂದ್ರೆ ಏನಂತಾರೆ ಇದಕ್ಕೆ, ಬಾಂಬೆ ಸ್ವೀಟ್ ಅಂತಾನೆ ಇಟ್ಬಿಡೋಣ ಗೈಸ್. ಈ ಸ್ವೀಟ್ಗೆ ಸೈಡ್ ಅಲ್ಲೆಲ್ಲ ಜೀರಿಗೆ ಹಾಕೋರೆ. ತಿನ್ಬಿಟ್ಟು ಹೇಳ್ತೀನಿ ಏನಂತ ಹೆಸರು ಇಡ್ತೀನಿ ಅಂತ. ಗೈಸ್ ಇದು ಪಫ್ ಗೈಸ್, ಸ್ವೀಟ್ ಅಲ್ಲ, ಇದು ಪಫ್ ತರ ಇದೆ ಒಳಗಡೆ. ಅಂದ್ರೆ ಇದಕ್ಕೆ ಜೀರಾ ಪಫ್ ಅಂತ ಇಡ್ತೀನಿ. ಮನೋಜಣ್ಣ ನಿಮ್ ಮದ್ವೆಗೆ ನಾವೇ ಸ್ವೀಟ್ ಹೆಸರು ಇಟ್ಬಿಟ್ಟಿದೀವಿ, ಏನಂತೀರಾ ಇದಕ್ಕೆ? ಜೀರಾ ಪಫ್. ಇನ್ನು ನಮಗೆ ಈ ಲೈನಲ್ಲಿ ಫ್ರೂಟ್ಸು, ಸಲಾಡು, ಐಸ್ ಕ್ರೀಮು ಮತ್ತೆ ಬಾಂಬೆ ಅಂತ ಸುಮಾರಷ್ಟು ಐಟಮ್ ಇದೆ. ಬಟ್ ಜಾಸ್ತಿ ಕ್ರೌಡ್ ಇರೋದ್ರಿಂದ ನಾವು ನೆಕ್ಸ್ಟ್ ಮದುವೆಗೆ ಲೇಟ್ ಆಗುತ್ತೆ. ಬನ್ನಿ ಹೋಗುವ.
ಗೈಸ್ ಇವಾಗ ನಾವು ಪ್ರಿಯಾ ಮತ್ತೆ ವಿನೂತ್ ಅನ್ನೋರ್ ಮದ್ವೆಗೆ ಬಂದಿದೀವಿ. ಸೊ ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಅದೆಲ್ಲ ನಾನು ತೋರ್ಸಕ್ ಹೋಗಲ್ಲ, ಬಿಕಾಸ್ ಯಾಕಂತ ಅಂದ್ರೆ ಬ್ಲಾಗ್ ಜಾಸ್ತಿ ಆಗುತ್ತೆ ಗೈಸ್. ಟೈಮ್ ಬೇರೆ ಜಾಸ್ತಿ ಆಗಿದೆ. ಫಸ್ಟ್ ಹೋಗಿ ಅವ್ರನ್ನ ಮಾತಾಡ್ಸ್ಬೇಕು. ನೋಡಿ ಇವಾಗ ನಾನು ಕುತ್ಕೊಂಡಿದೀನಿ, ಬಿಕಾಸ್ ಯಾಕೆ ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಇದಾರೆ ಗೈಸ್ ಫೋಟೋ ಹೊಡ್ಸ್ಕೊಳಕ್ಕೆ. ಫಸ್ಟ್ ಅವ್ರ ಫ್ಯಾಮಿಲಿ ಮುಗಿಲಿ, ಅದ್ ಒಂದ್ 5 ನಿಮಿಷ ಆಗ್ತಾ ಇದ್ದಂಗೆನೆ ನಾನು ಹೋಗ್ತೀನಿ. ಮದ್ವೆ ಮನೆಗ್ ಬಂದ್ರೆ ಒಂಥರ ಸೈಕ್ ಆಗಿರುತ್ತೆ, ಅಂದ್ರೆ ಒಂಥರ ವೈಬ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹೇಳ್ಕೊಳಕ್ ಆಗಲ್ಲ ಗೈಸ್. ಒಂಥರ ಒಳ್ಳೆ ಜಾಲಿ ಮೂಡ್ ಅಲ್ಲಿ ಇರ್ತೀವಿ ಎಲ್ಲಾರು, ಒಳ್ಳೆ ಗುಡ್ ವೈಬ್ಸ್ ಅಲ್ಲಿ ಇರ್ತೀವಿ ಗೈಸ್. ಗಂಡು ಹೆಣ್ಣು ಯಾವ ತರ ರಿಯಾಕ್ಷನ್ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ ಗೈಸ್. ಸ್ವಲ್ಪ ಹೊತ್ತಾಯ್ತು, ಇವಾಗ ಫೋಟೋ ತೆಗ್ಸ್ಕೊಳ್ಳೋಣ ಅಂತ ಹೋಗ್ತಾ ಇದೀನಿ. ಬಾಡಿ ಗಾರ್ಡ್ ಬೇರೆ ಇದಾರೆ ಗೈಸ್. ಯಾವ್ದು VIP ಅವ್ರದೇ ಮದ್ವೆ ಇರ್ಬೇಕು, ನಾನ್ ಮದ್ವೆ ಮನೆಗೆ ನೋಡ್ತಾ ಇರೋದು ಬಾಡಿ ಗಾರ್ಡ್ ಇಲ್ಲ. ಅಣ್ಣ ಬಾಡಿ ಗಾರ್ಡ್ ಅಣ್ಣ. ಗೈಸ್ ನಾನು ಹೊಸ ಸ್ಲಿಪ್ಪರ್ ಹಾಕೋ ಬಂದಿದ್ದೀನಿ ಗೈಸ್, ಮದ್ವೆಗೆ ಅಂತಾನೆ ತಗೊಂಡಿದ್ದು. ಹಾಯ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಸೊ ನಾನು ಯಾರು ಗೊತ್ತಾಯ್ತಾರೆ ಗೆಸ್ ಮಾಡಿ. ಗೊತ್ತಾಗ್ಲಿಲ್ಲ. ಸೊ ನಿಮಗೆ ಗೊತ್ತಾಗಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ನಾನು ವಿತೌಟ್ ಇನ್ವಿಟೇಷನ್ ಮದ್ವೆಗೆ ಬಂದಿದ್ದೀನಿ. ನಾನೊಂದು ಡೇರ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ. ಸೊ ನಿಮ್ಮ ರಿಯಾಕ್ಷನ್ ಏನಿದಕ್ಕೆ? ಏನೂ ಇಲ್ಲ, ನಥಿಂಗ್. ನಿಮ್ ರಿಯಾಕ್ಷನ್ ಏನೂ ಇಲ್ಲ. I'm happy. Thank you for coming. ಒಂದ್ ಫೋಟೋ ತಗೋತಾ ಗೈಸ್. ಇವಾಗ ಫೋಟೋ ತಗೊಳ್ಳೋಣ. ನಾನು ಹೊರಟಿದ್ದೀನಿ. ಹಿಂಗೆ ಅಂತ ಅಂದ್ರೆ ಗೈಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗಂತೂ. ಇರಿ ಇಲ್ಲಿ ಸೌಂಡ್ ಜಾಸ್ತಿ ಐತೆ, ಈಚೆ ಹೋಗಿ ಮಾತಾಡ್ತಾರೆ ಗೈಸ್. ನೀವ್ ಈ ತರ ಮಾಡಬಹುದಾ? ಅದೇ ಸುಮಾರಷ್ಟು ಜನ ಮಾಡಿದಾರೆ, ನಾನ್ ಕೇಳ್ತಾ ಇರೋದು ರ್ಯಾಂಡಮ್ಲಿ. ಸೊ ನಿಮಗೇನಾದ್ರು ಮೈಕು ಮತ್ತೆ ಕ್ಯಾಮ್ರಾ ಕೊಟ್ಬಿಟ್ಟು ಸೊ ಈ ತರ ಹೋಗಿ ಅಂತ ಅಂದ್ರೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಗೈಸ್? ಮದ್ವೆ ಗಂಡು ಮತ್ತೆ ಹೆಣ್ಣು ಸೊ ದೇ ಆರ್ ಬ್ಲಾಂಕ್ ಗೈಸ್. ಸೊ ಟೋಟಲಿ ನನ್ ಪ್ರಕಾರ ಅಣ್ಣ ಮಾತ್ರ ಬ್ಲಾಂಕ್. ಸೊ ಖುಷಿ ಆಯ್ತು. ಬನ್ನಿ ಗೈಸ್ ಇನ್ನೂ ಒಂದ್ ಕಡೆ ಮದ್ವೆಗೆ ಹೋಗೋಣ. ನಾನು ಇಲ್ಲೆಲ್ಲ ಜಾಸ್ತಿ ಏನೋ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಬಿಕಾಸ್ ಈಗ್ಲೇ ಟೈಮ್ ಆಗೋಗ್ಬಿಟ್ಟಿದೆ ಜಾಸ್ತಿ. ಸೊ ನಾವು ಊಟ ಎಲ್ಲ ಮಾಡ್ಕೊಂಡ್ ಕುತ್ಕೊಂಡ್ರೆ ಇನ್ನ ಲೇಟ್ ಆಗ್ಬಿಡುತ್ತೆ ಅಂತ ನಾವ್ ಇನ್ನೊಂದ್ ಕಡೆ ಮದ್ವೆಗೆ ಹೋಗ್ತಾ ಇದೀವಿ. ಬನ್ನಿ ಗೈಸ್ ಹೋಗುವ. ಗೈಸ್ ಇವಾಗ ನಾನು ಆಶಾ ಮತ್ತೆ ದುರ್ಗೇಶ್ ಅವರ ಮದ್ವೆಗೆ ಬಂದಿದ್ದೀನಿ. ಹೋಗ್ತಾ ಇದೀನಿ ಗೈಸ್ ಮೇಲ್ಗಡೆ, ಒಳಗಡೆ ಹೋಗ್ಬೇಕು ಇವಾಗ. ಸೊ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದಾರೆ ವಾಪಸ್ ಈಚೆಗೆ. ವಾವ್, ಈ ಟೈಮಲ್ಲಿ ಇಷ್ಟೊಂದು ಕ್ರೌಡಾ ಗೈಸ್? ಮಾತ್ರ ಈ ಟೈಮಲ್ಲೂ ಇಷ್ಟೊಂದು ಕ್ರೌಡಾ? ನಾನೆಲ್ಲ ಗಂಡು ಹೆಣ್ಣ ಕಳ್ಸಿರ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಇನ್ನ ಇಷ್ಟು ಕ್ರೌಡ್ ಇದೆ ಅಂದ್ರೆ ಕ್ರೇಜಿ, ಟೋಟಲಿ ಕ್ರೇಜಿ ಗೈಸ್. ನೋಡಿ ಇನ್ನ ಇಲ್ಲೂ ಅಷ್ಟೇ ಎಷ್ಟೊಂದ್ ಜನ ಇದಾರೆ ಇಲ್ಲಿ. ಹೇ ಅಣ್ಣ ಬೆಳ್ತಗಿ ಗೈಸ್. ಇವಾಗ ನಾನು ವಾಪಸ್ ಬಂದು ಕುತ್ಕೊಂಡಿದ್ದೀನಿ, ಬಿಕಾಸ್ ಯಾಕೆ ಅಂತ ಅಂದ್ರೆ ಅಲ್ಲಿ ಫ್ಯಾಮಿಲೀಸ್ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಗೈಸ್. ಅಲ್ಲಿ ಕ್ಯೂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಅದಕ್ಕೆ ಒಂದ್ 5 ನಿಮಿಷ ನಾನು ವೇಟ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ ಕುತ್ಕೊಂಡೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ. ವೆಡ್ಡಿಂಗ್ ಅಂತ ಬಂದ್ರೆ ಅದೊಂಥರ ಎಲ್ಲಾರ ಮುಖದಲ್ಲೂ ಖುಷಿ, ಎಲ್ಲಾರು ನಗ್ನಗ್ತಾ ಇರ್ತಾರೆ. ಏನೇ ಟೆನ್ಷನ್ ಇದ್ರು ಒಂದು ಕ್ಷಣ ಮರ್ತಿ ಫ್ಯಾಮಿಲಿಯ ಒಳ್ಳೆ ಮೂಮೆಂಟ್ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಫೀಲೇ ಬೇರೆ ಗೈಸ್. ನೀವೇನಂತೀರಾ? ನನ್ ಪ್ರಕಾರ ನಾನು ಮುಂದೆ ಹೋಗ್ಬೇಕಿತ್ತು, ಹಿಂದೆ ಬಂದ್ಬಿಟ್ಟೆ ಗೈಸ್. ನಾನು ಸ್ವಲ್ಪ ಜಾಸ್ತಿ ಹಿಂದೆ ಹೋಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಮುಂದೆಗಡೆ ಬಂದಿದ್ದೀನಿ. ನೋಡಿ ಗೈಸ್, ಅಕ್ಕದ್ ಬೈಕ್ ಫುಲ್ ಇಕ್ಬಿಟ್ರು. ಈ ಮದ್ವೆಲಿ ಸುಮಾರು ಕ್ರೌಡ್ ಇದೆ. ಸೊ ಇಲ್ಲಿ ಒಂದ್ 5 ನಿಮಿಷ ಆದ್ಮೇಲೆ ಒಬ್ನೇ ಹೋಗೋಣ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದೀನಿ ಗೈಸ್. ಫಸ್ಟ್ ಪ್ರಿಯಾರಿಟಿ ಫ್ಯಾಮಿಲಿ. ಬ್ರೋ ನೀವ್ ಯಾರ್ ಕಡೆಯವರು? ನಾವು ಗಂಡಿನ ಕಡೆಯವರು. ನಾವ್ ಹೆಣ್ಣಿನ ಕಡೆಯವರು. ನಿಮ್ಗೆ ಇನ್ನೊಂದ್ ಸೀಕ್ರೆಟ್ ಗೊತ್ತಾ? ನಮ್ಮ ಅಕ್ಕ ಸೆಕೆಂಡ್ ಇದ್ದಾಗ್ಲೇನೆ ಇಡೀ ಸ್ಕೂಲ್ಗೆ ಫಸ್ಟ್ ಬಂದಿದ್ರು. ಅವ್ರ ಮೆಡಲ್ ಇದೆ ಬ್ರೋ, ಈಗ್ಲೂ ಮನೇಲಿ ಇದೆ. ನೀವ್ ಯಾವಾಗ್ಲಾರು ಬನ್ನಿ, ನಾನ್ ತೋರಿಸ್ತೀನಿ ನಿಮ್ಗೆ. ಓಕೆನಾ? 10th ಅಲ್ಲಿ ಏನೋ ಸ್ಟೇಟ್ 7 ಏನೋ ರ್ಯಾಂಕ್ ಬಂದಿದ್ರು. ಅಣ್ಣನ ಬಗ್ಗೆ ಗೊತ್ತಿಲ್ಲ ನನ್ಗೆ. ಹೆಣ್ಣಿನ ಕಡೆಯವ್ರಲ್ವಾ ಬ್ರೋ ನೀವು? ಆ ಹೆಣ್ಣಿನ ಕಡೆಯವ್ರಲ್ವಾ ಗೈಸ್? ಅದಕ್ಕೆಲ್ಲ ನೋಡ್ತಾ ಇದೀವಿ ಏನೇನ್ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು. ಸೊ ಇವ್ರು ಅಷ್ಟೇ ಗಂಡಿನ ಕಡೆಯವರಂತೆ, ಇವ್ರು ನಿಂತ್ಕೊಂಡು ನೋಡ್ತಾ ಇದಾರೆ ಗೈಸ್. ಅಷ್ಟು ದೊಡ್ಡ ಲೈನ್ ಇವಾಗ ಖಾಲಿ ಆಯ್ತಾ ಇದೆ. ಸುಮಾರು ಅರ್ಧ ಗಂಟೆ ಆಯ್ತು ಗೈಸ್ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಫಸ್ಟ್ ಫ್ಯಾಮಿಲಿ ಅವ್ರು ಫೋಟೋ ಹೊಡ್ಸ್ಕೊಂಡು ಹೋಗ್ಲಿ ಅಂತ ಅನ್ಬಿಟ್ಟು. ಇನ್ನೊಂದ್ 2 ರೌಂಡ್ ಅನ್ಸುತ್ತೆ. 2 ರೌಂಡ್ ಆದ್ಮೇಲೆ ನೆಕ್ಸ್ಟ್ ನಾನೇ ಗೈಸ್.
ಗೈಸ್ ವಾಯ್ಸ್ ಅಷ್ಟು ಕ್ಲಿಯರ್ ಬರ್ತಾ ಇಲ್ಲ ಬಿಕಾಸ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೆವಿ ಮ್ಯೂಸಿಕ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇವಾಗ ಕಂಗ್ರಾಚುಲೇಷನ್ ನಿಮ್ಗೆ ಯಾರು ಗೊತ್ತಾಗಿಲ್ಲ ಸೀರಿಯಸ್ಲಿ ಚಿಕ್ಕ ಹುಡುಗ ಇದ್ದಾಗಿಂದ ನೋಡಿದೀರಾ ಅನ್ಸುತ್ತೆ ನೋಡಿ. ಮಂಜು ಆಂಟಿ ಗೊತ್ತಾ ನಿಮ್ಗೆ? ನೋ ವೇ ಗೈಸ್ ಇವಾಗ ನಿಜ ಹೇಳ್ಬಿಡೋಣ. ಸೊ ನಾನು ರ್ಯಾಂಡಮ್ ಆಗಿ ಬಂದಿರೋದು, ಒಂದು ಡೇರ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಬನ್ನಿ ಬ್ರೋ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ನಿಮ್ಮ ಮದ್ವೆಗೆ ರ್ಯಾಂಡಮ್ ಆಗಿ ವಿತೌಟ್ ಇನ್ವಿಟೇಷನ್ ಬಂದಿದ್ದೀನಿ. ಬರ್ಬೋದು ಬ್ರೋ, ಅವು ಯಾರು ಬರ್ಬೋದು ನಾವು. ನಿಮ್ಮ ರಿಯಾಕ್ಷನ್ ಏನು? ಏನಿಲ್ಲ, ಚೆನ್ನಾಗಿ ತಿನ್ಕೊಂಡು ಹೋಗಿ ಅಷ್ಟೇ. ಸೊ ಒಂದ್ ಫೋಟೋ ತಗೋಬೋದಾ? ನೀವು ಹುಡುಗಿ ಅವ್ರ ತಮ್ಮ ತಾನೆ? ಹೌದು. ನಾನು ಹುಡುಗ ಅವ್ರ ತಮ್ಮ. ಸೀರಿಯಸ್ಲಿ ಹೌದು. ಈ ರೇಂಜ್ ಜೋಕ್ ಮಾಡ್ಬಾರ್ದಾಯ್ತು. ಹುಡುಗ ತಮ್ಮ ಅಂತ ತಿಂತವ್ರೆ ಹುಡ್ಕೊಂತಮ್ಮನ ನೀವು? ಅದು ಹೀಗಾಗ್ರಂತೆ. ನಾನು ಹುಡ್ದಾಗಿಂದ ಹುಡ್ಕೊಂತಮ್ಮ. ಹೌದಾ? ಹುಡುಗಿ ತಮ್ಮ ಇಲ್ಲಿರೋರೆಲ್ಲ ಹುಡುಗಿ ತಮ್ಮ ಅಮ್ಮಂದಿರಿ. ಓಕೆ, ಅವ್ರು ಮತ್ತೆ ಹುಡುಗವ್ರ ತಮ್ಮರಾ? ಗೈಸ್ ಸೊ ನಾನ್ ಅವಾಗ ಹುಡುಗಿ ಅವ್ರ ತಮ್ಮ ಹತ್ರ ಹೋಗಿ ಹುಡುಗನ್ ತಮ್ಮ ಅಂತ ಇದೆ. ಹುಡುಗವ್ರ ತಮ್ಮ ಎಲ್ಲರಿಗೂ ತಮ್ಮ, ಎಲ್ಲಾರ್ಗು ನಾವೇ ತಮ್ಮಂದ್ರು. ತಮ್ಮನೇ ಇಲ್ಲ ಹೌದಾ? ಎಲ್ಲಾರು ತಮ್ಮಂದ್ರೆ. ವಿಡಿಯೋ ಆಚೆ ಇಲ್ಲ ಗೊತ್ತಿಲ್ಲ, ನಮ್ ಫೇಸ್ ಬರ್ಬೇಕಷ್ಟೇ. ಓಕೆ ಕ್ರೇಜಿ ಆಗಿತ್ತು. ಬಾಯ್ ಮೈಕ್ ಬೇಡ, ಎತ್ಕೊಂಡು ಹೋಗ್ಲಾ? ಮೈಕ್ ಕಮ್ಮಿ ಆಗ್ಬಿಟ್ಟಿದೆ. ಮೈಕ್ ಕಮ್ಮಿ ಆಗ್ಬಿಟ್ಟಿದೆ. ಮೈಕ್ ಕೊಡಿ, ಮೈಕ್. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ಏನ್ ನಿಮ್ಮ ಹೆಸರು ಬ್ರೋ? ಉಪೇಂದ್ರ ಅಂತಾರ? ಓಕೆ ಬ್ರೋ, ಆಯ್ತು. ಯಾರಿಗೂ ಯಾವ ಚಾನಲ್ ಅಂತ ಗೊತ್ತಾಗಿಲ್ಲ. ನಂದು ಮುತ್ತು ಆನ್ ಸ್ಟೆಪ್ಸ್ ಅಂತ ಇದೆ ನೋಡಿ. ಮುತ್ತು ಆನ್ ಸ್ಟೆಪ್ಸ್. ಮುತ್ತು ಆನ್ ಸ್ಟೆಪ್ಸ್ ಅಂತ, ವಿತೌಟ್ ಸ್ಪೇಸ್. ಓಕೆ, ಏನ್ ಕಂಟೆಂಟ್ ಮಾಡ್ತೀರಾ ಬ್ರೋ ನೀವು? ಏನೇನ್ ಕಂಟೆಂಟ್ ಮಾಡ್ತೀರಾ? ಅಂದ್ರೆ ಕಾಂಟೆಂಟ್ ನಂದು ಡೈಲಿ ಬ್ಲಾಗ್. ಓಕೆ, ನಂದು ಡೈಲಿ ಬ್ಲಾಗ್ಸ್. ನಂದು ನಮ್ಮಾಗಿ ಮದುವೆಗಳನ್ನು ಬ್ಲಾಗ್ ಮಾಡೋದು. ಇಲ್ಲ, ಇದು ಡೇರ್ ಚಾಲೆಂಜ್. ಇದು ಇವತ್ತಿನ ಬ್ಲಾಗ್ ಇದು ನಾನೇ ತಗೊಂಡಿದ್ದು. Because ಯಾಕೆ ಗೊತ್ತಾ, ಬಾಯ್ಸು ಬೆಳಿತಾ ಸ್ವಲ್ಪ ಇಂಟ್ರೋವರ್ಟ್ ಆಗ್ತಾರೆ. ಜಾಸ್ತಿ ಜನ ಹತ್ರ ಬೆರೆಯಲ್ಲ, ಮತ್ತೆ ಗೊತ್ತಿಲ್ಲದೆ ಇರೋದ್ರ ಹತ್ರ. ಮಕ್ಕಳ ಕಿತ್ತಾಟ ಮಾಡ್ತಾರಲ್ಲ. ಇನ್ನ ಒಂದು ಪಕ್ಕದಲ್ಲಿ ರಿಲೇಷನ್ಸ್ ಹೋಯ್ತಾ ಇದ್ರು ಸೈಡ್ಗೆ ಹೋಗ್ಬಿಡ್ತೀವಿ ನಾವು. ಕರೆಕ್ಟಾ? ಸೊ ಅದು ಬೆಳಗ್ಗೆ ನಿಮ್ಮ ರಿಯಾಕ್ಷನ್? ಲೈಕ್ ಬಂದ್ರೆ ನೆಕ್ಸ್ಟ್ ಯಾವ್ದಾರ ಕರ್ನಾಟಕ ಇದ್ರೆ ಈಗ ರೂಟಾಗಿ ಹೋಗ್ಬೇಕ್ರೆ ನನ್ನ ಕರೀರಿ. ವಿಚಾರದೆಲ್ಲ ಚಾಲೆಂಜ್ ಬಿಟ್ಟು ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಇರೋದು. ಆಯ್ತು. ಓಕೆ ಗೈಸ್, ಇವರು ನೆಕ್ಸ್ಟ್ 12 ಜನ ಬರ್ತಾರಂತೆ. ಓಕೆ, ಬೈ ಬೈ. ಬಾಯ್ ಬ್ರೋ, ಬಾಯ್. ಒಳ್ಳೆದಾಗ್ಲಿ. ಗೈಸ್ ಕ್ರೇಜಿ ಆಗಿತ್ತು. ಬಾಯ್. ಓಕೆ ಗೈಸ್, ಇವಾಗ ನಾನು ಮದ್ವೆ ಮನೆಯೆಲ್ಲ ಮುಗಿಸ್ಕೊಂಡು ಬಂದಿದ್ದು ಔಟ್ ಸೈಡ್ ಬಂದಿದ್ದೀನಿ. ಹೀಗೆ ಲಾಸ್ಟ್ ಅಲ್ಲಿ ನಾನು 1 hour ವೇಟ್ ಮಾಡಿದ್ದೀನಿ ಗೈಸ್. 9:15 ಹೋಗಿದ್ದು, 10:15ವರೆಗೂ ನಾನು ಅಲ್ಲೇ ಇದ್ದೀನಿ. ಸೊ ನಾನೊಂದು 30 to 40 minutes ಅಲ್ಲೇ ವೇಟ್ ಮಾಡಿದೆ. ಸೊ ಫ್ಯಾಮಿಲಿ ಎಲ್ಲ ಆಗೋಗ್ಲಿ, ಸೊ ನಾನು ವೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಿಂಗೆ ಡೇರ್ ಚಾಲೆಂಜ್ ಏನೋಪ್ಪ ಹಿಂಗ್ ಮಾಡ್ಕೊಂಡ್ ಬಂದ್ಬಿಡೋದು ಅಂತ ಅನ್ಕೊಂಡೆ. ನಾನು ಈ ತರ ಡೇರ್ ತಗೊಂಡ್ ಮಾಡಿದ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಇದು ಡೈಲಿ ಬ್ಲಾಗ್ ಆಗಿರೋದ್ರಿಂದ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರಿ ಎಲ್ಲರೂ, ನನಗೆ ಅದು ತುಂಬಾ ಖುಷಿ ಆಯ್ತು ನೀವು ಈ ವ್ಲಾಗ್ ನೋಡ್ತಾ ಇದ್ರೆ. ಸೊ ನಿಮಗೆ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಿರಿ, ನಗ್ನಗ್ತಾ ಹಿಂಗೇನೆ ಖುಷಿಯಾಗಿರಿ, ಒಳ್ಳೇದಾಗ್ಲಿ. ನಿಮ್ಗಿಂತ ಚಿಕ್ಕವನೇ, ಇಲ್ಲ ಅಂತಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್. ಹೊಸಬ್ರು ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.